Hello everyone. Welcome to Business Studies class 11 or first view. Today topic is global enterprises. So global enterprises means the chapter is third one, private, public and global enterprises sector. And the topic is global enterprises. ಗ್ಲೋಬಲ್ ಎಂಟರ್ಪ್ರೈಸಸ್ ಅಂದರೆ ಜಾಗತಿಕ ಉದ್ಯಮಗಳು. ಇವತ್ತು ನಾವೇನು ಮಾಡೋಣ, ಜಾಗತಿಕ ಉದ್ಯಮಗಳ ಒಂದು ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಟ್ ದ ಸೇಮ್ ಟೈಮ್ ವಿ ಮಸ್ಟ್ ಕಮ್ ಅಕ್ರಾಸ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ MNCs, multinational companies. In the last 2 decades or so, MNCs have played important role in Indian economy. They characterized by their huge size and large number of products, advanced technology, marketing strategies, and network of operation all over the world. Global enterprises thus are a huge industrial organization which extend their industrial and marketing operations through the countries. ಸೊ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂದರೆ ಜಾಗತಿಕ ಉದ್ಯಮಗಳು. ನಾವು ಭಾರತದಲ್ಲಿ ಈಗಾಗಲೇ MNCs ಕಂಪನಿ, ಮಲ್ಟಿನ್ಯಾಷನಲ್ ಕಂಪನೀಸ್, ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಹಲವಾರು ಕಂಪನಿಗಳನ್ನು ಕಾಣ್ತೀವಿ. ಸೊ ಅವುಗಳೇನಾಗಿರ್ತವೆ ಅಂತಂದರೆ ಗಾತ್ರದಲ್ಲಿ ಏನಾಗಿದೆ, ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು, ಹೆಚ್ಚು ಸಂಖ್ಯೆಯ ಒಂದು ಉತ್ಪನ್ನಗಳನ್ನು ಉತ್ಪಾದನೆ ಮಾಡುತ್ತೆ, ಆಧುನಿಕ ತಂತ್ರಜ್ಞಾನ, ಇನೋವೇಟಿವ್ ಟೆಕ್ನಾಲಜಿಯನ್ನು ಬಳಸುತ್ತೆ, ದೆನ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಏನಾಗುತ್ತೆ, ಬೃಹದಾಕಾರವಾಗಿ ಇರುವಂತಹ ಕಂಪನಿಗಳು ಏನಾಗುತ್ತೆ, ಯಾವ ರೀತಿಯಾಗಿ ಭಾರತದಲ್ಲಿ ಪರಿಣಾಮವನ್ನು ಬೀರ್ತವೆ, ಹಾಗೆ ಆ MNCs ಕಂಪನಿಗಳ ಒಂದು ಲಕ್ಷಣಗಳು ಏನು ಅನ್ನೋದನ್ನೇ ಇವತ್ತಿನ ಟಾಪಿಕಲ್ಲಿ ನೋಡ್ತಾ ಹೋಗುವ. ಸೊ ಗ್ಲೋಬಲ್ ಎಂಟರ್ಪ್ರೈಸಸ್, ಜಾಗತಿಕ ಉದ್ಯಮಗಳು. ಸೊ ಸಮ್ ಫೀಚರ್ಸ್ ಆಫ್ ಅ ಗ್ಲೋಬಲ್ ಎಂಟರ್ಪ್ರೈಸಸ್: ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್. ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್ ಮೀನ್ಸ್ ಮೋರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ ದ ಗ್ಲೋಬಲ್ ಎಂಟರ್ಪ್ರೈಸಸ್. ಏನಾಗುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು, ಬಂಡವಾಳ ಏನಾಗುತ್ತೆ, ಗ್ಲೋಬಲ್ ಎಂಟರ್ಪ್ರೈಸಸ್ಸಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಹ್ಯೂಜ್ ಅಂದರೆ ಬೃಹದಾಕಾರವಾಗಿ ಅಂತ. ದೀಸ್ ಎಂಟರ್ಪ್ರೈಸಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಪ್ರೊಸೆಸಿಂಗ್ ಅ ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್ ಆ್ಯಂಡ್ ದ ಅಬಿಲಿಟಿ ಟು ರೈಸ್ ದ ಫಂಡ್ಸ್ ಫ್ರಮ್ ದ ಡಿಫರೆಂಟ್ ಸೋರ್ಸಸ್. They are able to funds from various sources. They may issue the equity shares, debentures or a bonds to the public. They are also in a position of borrow from financial institutions and international banks. They enjoy the creditability in the capital market. Even investors and banks of the host country are willing to invest in them because there are financial strength. They are able to survive under all circumstances. ಏನಾಗುತ್ತೆ, ಈ ಒಂದು ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್ ಬೇರೆ ಬೇರೆ ಮೂಲಗಳಿಂದ ಏನಾಗುತ್ತೆ, ಕ್ಯಾಪಿಟಲನ್ನು ತೊಡಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಂಗ್ರಹ ಮಾಡೋ ಸಾಮರ್ಥ್ಯ ಈ ಒಂದು MNCs ಕಂಪನಿ, ಗ್ಲೋಬಲ್ ಎಂಟರ್ಪ್ರೈಸಸ್ಸು ಹೊಂದಿರುತ್ತೆ ಅಂತ. ಹೊರಗಿನ ಒಂದು ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಸಂಪನ್ಮೂಲಗಳ ಆಧಾರದ ಮೇಲೆ ಬಂಡವಾಳವನ್ನು ತೊಡಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ಷೇರು, ಸಾಲಪತ್ರ, ಬಾಂಡ್ಗಳನ್ನು ಕೂಡ ಇವೇನು ಮಾಡುತ್ತೆ, ಸಂಗ್ರಹಣೆ ಮಾಡೋದು, ವಿತರಣೆ ಮಾಡುವಂತಹ ಕಾರ್ಯವನ್ನು ಕೂಡ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ಈ ಒಂದು ಕಂಪನಿಗಳು ಹಣಕಾಸಿನ ಸಂಸ್ಥೆ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಂದ ಕೂಡ ಸಾಲವನ್ನು ಪಡೆಯುವಂಥ, ರಾಷ್ಟ್ರೀಯ ಬ್ಯಾಂಕ್ ಅಲ್ಲದೆ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಕೂಡ ಇವುಗಳಿಗೆ ಹೇರಳವಾದಂತಹ ಸಾಲವನ್ನು ನೀಡುತ್ತೆ. ಹಾಗಾಗಿ ಇವರ ಒಂದು ಬಂಡವಾಳ ಏನಾಗುತ್ತೆ, ಬಂಡವಾಳದ ಸಂಪನ್ಮೂಲ ಏನಾಗುತ್ತೆ, ಹೆಚ್ಚಿಗೆ ಪ್ರಮಾಣದಲ್ಲಿ ಇರುತ್ತೆ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಫೀಚರ್. ಇದು ಕೂಡ ಒಂದು ಲಕ್ಷಣ ಅಂತ ಹೇಳ್ಬೋದು ಅಂತ. ಗ್ಲೋಬಲ್ ಎಂಟರ್ಪ್ರೈಸಸ್ಸು ಹೆಚ್ಚಿನ ಸಂಪನ್ಮೂಲವನ್ನು ಹೊಂದಿರುತ್ತೆ, ಬಂಡವಾಳ ರೂಪದ ಸಂಪನ್ಮೂಲಗಳನ್ನು ಹೊಂದಿರುತ್ತೆ ಅಂತ. ದೆನ್ ಫಾರಿನ್ collaboration. Foreign collaboration means global enterprises usually enter into the agreement with Indian companies pertaining to the sale of technology, production of goods, and use the brand names of the final products. These MNCs may collaborate with the companies in the public and private sector. There are usually various restrictive clauses in the agreement relating to transfer of technology, pricing, dividend payment, a right to control by foreign technologies, etc. Big industrial houses wanting a diversify and expand have gained by collaboration with the MNCs terms and parents, resources, foreign exchange. So, ಇಲ್ಲಿ ಏನಾಗುತ್ತೆ, ಫಾರಿನ್ ಕೊಲಾಬ್ರೇಷನ್, ವಿದೇಶಿ ಸಹಭಾಗಿತ್ವ, ಇಂಡಿಯನ್ ಕಂಪನಿ ಜೊತೆ ವಿದೇಶಿಯ ಒಂದು ಸಹಭಾಗಿತ್ವ ಹೊಂದಿರುತ್ತೆ ಅಂತ. ಸೊ
ಸೊ ಇಲ್ಲೇನಾಗುತ್ತೆ ಅಂತ ತಂತ್ರಜ್ಞಾನ ಮಾರಾಟ ಇರ್ಬೋದು, ಸರಕುಗಳ ಉತ್ಪಾದನೆ ಇರ್ಬೋದು, ಸರಕುಗಳ ಹೆಸರಿನ ಬಳಕೆಗೆ ಸಂಬಂಧಿಸಿದಂತಹ ಭಾರತದ ಕಂಪನಿಗಳೊಂದಿಗೆ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಏನು ಮಾಡುತ್ತೆ, ಫಾರಿನ್ ಕಂಪನಿ ಮಾಡ್ಕೊಂಡಿರುತ್ತೆ ಅಂತ. ಈ ಒಂದು ಅಂತಾರಾಷ್ಟ್ರೀಯ ಒಂದು ನಿಗಮಗಳು ಸಾರ್ವಜನಿಕ ಮತ್ತು ಖಾಸಗಿ ಎರಡು ಕಂಪನಿಗಳ ಜೊತೆ ಸಹಯೋಗವನ್ನು ಮಾಡ್ಕೋಬಹುದು ಅಂತ. ಫಾರಿನ್ ಕೊಲಾಬರೇಷನ್ ಅಂದರೆ ಫಾರಿನ್ ಕಂಪನಿ ಜೊತೆ ಇಂಡಿಯನ್ ಕಂಪನೀಸ್ಗಳು ಏನು ಮಾಡುವಂಥದ್ದು ಒಂದಕ್ಕೊಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಅಂತ. ಒಂದು ಬಹುರಾಷ್ಟ್ರೀಯ ಒಂದು ಕಂಪನಿಗಳು ಏನು ಮಾಡುವಂಥದ್ದು ಉತ್ಪಾದನೆ ಹಕ್ಕು, ಸಂಪನ್ಮೂಲ, ವಿದೇಶಿ ವಿನಿಮಯ ಮೊದಲಾದ ಒಂದು ಪ್ರಾಫಿಟಿನ ಲಾಭವನ್ನು ಪಡ್ಕೋತಾ ಹೋಗುತ್ತವೆ ಅಂತ. ಅಂದರೆ ವಿದೇಶಿಯ ಒಂದು ಸಂಯೋಗದಿಂದ ಇಲ್ಲಿ ಒಂದು ವಹಿವಾಟುಗಳು ನಡೀತಾ ಇರುತ್ತೆ ಅಂತ. ಆದರೆ ಏನಾಗುತ್ತೆ ಅಂತಂದರೆ ಈ ಒಂದು ಅಧಿಕಾರ ಇರ್ಬೋದು, ಒಂದು ನಿಯಂತ್ರಣ ಕೆಲವೊಂದಿಷ್ಟು ಜನರಲ್ಲಿ ಮತ್ತು ಅವರಿಗೆ ಮಾತ್ರ ಇರುತ್ತೆ. ಅಂದರೆ ಫಾರಿನ್ ಅವರ ಒಂದು ಅಂಡರ್ಗಳಲ್ಲಿ ಇರುವಂಥದ್ದು ಅಂತ. ಅದು ಏಕಸಾಮ್ಯವಾಗಿ ಬೆಳವಣಿಗೆ ಹೊಂದಿರುತ್ತೆ ಅಂತ. ಎಲ್ಲರಿಗೂ ಒಂದು ಇಡೀ ನಿಯಂತ್ರಣದ ಹಕ್ಕು ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಫಾರಿನ್ ಕೊಲಾಬರೇಷನ್, ಫಾರಿನ್ ಅವ್ರ ಜೊತೆ ಸಹಭಾಗಿತ್ವ, ಫಾರಿನ್ ಕಂಪನೀಸ್ ಜೊತೆ ಸಹಭಾಗಿತ್ವವನ್ನು ಹೊಂದಿರುವಂಥದ್ದು ಅಂತ. ದೆನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮೀನ್ಸ್ ಏನಾಗಿರುವಂಥದ್ದು ಅಂತಂದರೆ ಉನ್ನತ ತಂತ್ರಜ್ಞಾನ. ಸೊ ದೀಸ್ ಎಂಟರ್ಪ್ರೈಸಸ್ possess the technology of superiorities in their method of production. They are able to conform the international standard and a quality specification. These lead to industrial progress of the country in which such a cooperation operates, since they are able to optimally exploit the local resources, raw materials, and computerization and the other inventions have come due to the technology advancement provided MNCs. ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದರೆ ಉನ್ನತ ತಂತ್ರಜ್ಞಾನ. ಈ ಒಂದು ಗ್ಲೋಬಲ್ ಎಂಟರ್ಪ್ರೈಸಸ್ಗಳಲ್ಲಿ ಏನಾಗಿರುತ್ತದು MNCs ಕಂಪನಿಗಳಲ್ಲಿ ಈ ರೀತಿಯ ಉದ್ಯಮಗಳಲ್ಲಿ ಏನಾಗುವಂಥದ್ದು ಅಂದರೆ ಉತ್ಪಾದನಾ ವಿಧಾನಗಳಲ್ಲಿ ಆಧುನಿಕ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದು ಅಂತ. ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸ್ಕೊಳ್ತೇವೆ ಅಂದರೆ ಉತ್ಪಾದನೆಯಲ್ಲಿ ಹೆಚ್ಚಿನ ಗುಣಮಟ್ಟವನ್ನು ನೀಡುವ ಒಂದು ಸಲುವಾಗಿ, ಕಾಯ್ದಿರಿಸುವ ಸಲುವಾಗಿ ಏನು ಮಾಡುವಂಥದ್ದು ಉನ್ನತ ಮಟ್ಟದ ಒಂದು ಟೆಕ್ನಾಲಜಿಗಳನ್ನು ಬಳಸ್ಕೊತಾ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಕೋತೀವಿ ಅಂತ ಹೇಳಿ. ಈ ಒಂದು ಇತರೆ ಒಂದು ಇಲ್ಲಿ ಗಣಿಗಾರಿಕೆಯಲ್ಲಿರುವುದು ಅಥವಾ ಬೇರೆ ಬೇರೆ ಸಂಶೋಧನೆಗಳಲ್ಲಿ ಏನಾಗುತ್ತೆ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ. ಸೊ ಹಾಗಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುತ್ತೆ ಈ ಗ್ಲೋಬಲ್ ಎಂಟರ್ಪ್ರೈಸಸ್ಸು ಅಂತ ಹೇಳಿ. ದೆನ್ ಪ್ರಾಡಕ್ಟ್ ಇನೋವೇಷನ್. These enterprises are characterized by having a highly sophisticated research and development departments engaged in task developing new product and superior design of existing product. Qualitative research requires a huge investment which only global enterprises can afford. Product innovation. ಸೊ ಇಲ್ಲೂ ಕೂಡ ಏನಾಗುತ್ತದ್ದು ಪ್ರಾಡಕ್ಟ್ ಇನೋವೇಷನ್ ಅಂದರೆ ಉತ್ಪನ್ನಗಳಲ್ಲಿ ಹೊಸ ಆವಿಷ್ಕಾರ ಅಥವಾ ಆಲ್ರೆಡಿ ಉತ್ಪನ್ನಗಳಲ್ಲಿ ಆಲ್ರೆಡಿ ಸುಧಾರಣೆ ಆದಂತಹ ಕೆಲವೊಂದಿಷ್ಟು ಹೊಸ ಸರಕುಗಳು ಏನಿರ್ತದೋ ಅದರಲ್ಲಿ ಇನ್ನೊಂದು ಹೊಸ ಒಂದು ವಿಭಿನ್ನವಾದಂಥ ಟೆಕ್ನಾಲಜಿಗಳನ್ನಿರ್ಬೋದು ಅಥವಾ ಆ ಪ್ರಾಡಕ್ಟ್ನ ಅಭಿವೃದ್ಧಿಪಡಿಸಲಿಕ್ಕೆ ಏನೆಲ್ಲ ಐಡಿಯಾಸ್ಗಳಿದ್ವು ಅದನ್ನೆಲ್ಲ ಇಲ್ಲಿ ಮಾಡಲಿಕ್ಕಾಗತ್ತೆ ಅಂತ. ಪ್ರಾಡಕ್ಟ್ ಇನೋವೇಷನ್ ಉತ್ಪನ್ನಗಳನ್ನು ಹೊಸ ರೀತಿಯಲ್ಲಿ ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಅಂದರೆ ಸುಸಜ್ಜಿತವಾದಂಥ ಅತ್ಯಾಧುನಿಕವಾದಂಥ ಸಂಶೋಧನೆ ನಡೆಯೋ ಕಾರಣದಿಂದ ಅಭಿವೃದ್ಧಿ ಇನ್ನೂ ಫಾಸ್ಟಾಗಿ ಇನ್ನೂ ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದರೆ ಗುಣಮಟ್ಟದಲ್ಲಿ ಕೂಡ ಇನ್ನೂ ಉತ್ತಮ ರೀತಿಯಲ್ಲಿ ಬರಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಅದು ಕೇವಲ ಗ್ಲೋಬಲ್ ಎಂಟರ್ಪ್ರೈಸಸ್ಗಳಿಂದ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಸಾಧ್ಯ ಅಂತ ಹೇಳಿ ಹೇಳ್ಬೋದು ಅಂತ. ದೆನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ the marketing strategy of a global companies are far more effective than other companies. They use aggressive marketing strategies in order to increasing sales of a short period. They possess a more reliable and up-to-date market information system. Their advertising and sales promotion techniques are normally very effective. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಲ್ಲಿ ಏನಾಗುತ್ತೆ, ಮಾರುಕಟ್ಟೆಯ ಒಂದು ತಂತ್ರಗಳು ಏನಾಗಿರ್ತದೆ ಅಂತಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಬೇರೆ ಇತರ ಕಂಪನಿಯ ದೇಶೀಯ ಕಂಪನಿಗಳಿಗೆ ಹೋಲಿಸಿದ್ರೆ MNCsಗಳು ತುಂಬ ಫಾಸ್ಟಾಗಿ ಮತ್ತು ಏನಾಗಿರುವಂಥದ್ದು ಅಂತಂದರೆ ಆಕ್ರಮಣಕಾರಿಯಾಗಿ ಏನು ಮಾಡುವಂಥದ್ದು ಮಾರ್ಕೆಟಿಂಗ್ ಪ್ರೋಸೆಸ್ಸನ್ನು ಕೈಗೊಳ್ಳುವಂಥದ್ದು ಅಂತ. ಅಂದರೆ ವಿಶ್ವಾಸಾರ್ಹವಾಗಿರುತ್ತೆ ಮತ್ತು ವಸ್ತುನಿಷ್ಠವಾಗಿರುತ್ತೆ, ಮಾಹಿತಿಗಳನ್ನು ಹೊಂದಿರುವಂಥದ್ದು. ಹಾಗಾಗಿ ಜಾಹೀರಾತುಗಳಿರ್ಬೋದು, ಮಾರ್ಕೆಟ್ನ ಅಭಿವೃದ್ಧಿ ತಂತ್ರಗಳಿರ್ಬೋದು, ಅಡ್ವರ್ಟೈಸ್ಮೆಂಟಿಂಗ್ ಇವೆಲ್ಲ ಎಫೆಕ್ಟಿವ್ ಆಗಿ ಹೆಚ್ಚಿಗೆ ಈ ಗ್ಲೋಬಲ್ ಎಂಟರ್ಪ್ರೈಸಸ್ಸಲ್ಲಿ ಸಾಧ್ಯ ಅಂತ. ತಮ್ಮ ಉತ್ಪನ್ನಗಳಿರುವಂತಹದ್ದು ಏನು ಮಾಡುವಂಥದ್ದು ಪ್ರಬಲವಾಗಿ ಏನು ಮಾಡುವಂಥದ್ದು
ಇವು ಎಫರ್ಟ್ಗಳನ್ನು ಹಾಕುವಂಥದ್ದು. ಅಂದರೆ ದೇಶೀಯ ಕಂಪನಿಗಳು ಮಾಡುವುದಿಲ್ಲ ಅಂತ ಹೇಳ್ತಾ ಇರೋದಲ್ಲ, ಬಟ್ ಕಂಪೇರ್ ಟು ಗ್ಲೋಬಲ್ ಎಂಟರ್ಪ್ರೈಸಸ್ ತುಂಬ ಕ್ವಿಕ್ಕಾಗಿ ತುಂಬ ಹೈ ಇದರ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಇರಬಹುದು. ಮಾರ್ಕೆಟಿಂಗ್ ಸ್ಟ್ರಾಟಜಿನ ಕ್ವಿಕ್ಕಾಗಿ ಮಾಡುವಂಥದ್ದು ಮತ್ತು ಅದರ ಜೊತೆಯಲ್ಲಿ ಎಫೆಕ್ಟಿವ್ ಆಗಿ ಮಾಡುವಂಥದ್ದು ಅಂತ. ಕೆಲವೊಂದಿಷ್ಟು ಜಾಹೀರಾತುಗಳನ್ನು ಮತ್ತು ಮಾರಾಟದ ಅಭಿವೃದ್ಧಿ ಎಲ್ಲವನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ಎಫರ್ಟ್ಗಳನ್ನು ಹಾಕುವಂಥದ್ದು ಅಂತ ಇಲ್ಲಿ ಸಾಧ್ಯ ಆಗುತ್ತೆ ಅಂತ. ದೆನ್ ಎಕ್ಸ್ಪ್ಯಾನ್ಷನ್ ಆಫ್ ಅ ಮಾರ್ಕೆಟ್ ಟೆರಿಟರೀಸ್. ಸೊ ಈ ಒಂದು expansions of a market territory, their operations and activities extend beyond the physical boundaries of their own country. Their international image also build up and their market territory expand to enable them to become international brands. They operate through the network of subsidiaries, branches, affiliates in the host country. Due to their gain, the size that occupy the dominant position in the market. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಭೌಗೋಳಿಕ ಒಂದು ಗಡಿಯನ್ನು ಮೀರಿ ವಿಸ್ತರಣೆ ಆಗಿರುವಂಥದ್ದು ಅಂತ. ಅಂದರೆ ಮಾರ್ಕೆಟ್ಗಳು ಇಲ್ಲಿ ಆಯಾ ದೇಶಗಳಲ್ಲಿ ನಡೀತಾ ಇದ್ರುವ ಅದರ ಒಂದು ವ್ಯಾಪ್ತಿ ದೇಶವನ್ನು ಗಡಿ ದಾಟಿ ಹೋಗುವಂಥದ್ದು ಅಂತ. ಅಂತಾರಾಷ್ಟ್ರೀಯ ಹೆಸರನ್ನು ಈ ಒಂದು ಗ್ಲೋಬಲ್ ಎಂಟರ್ಪ್ರೈಸಸ್ ಗಳಿಸ್ಕೊಡ್ತದೆ ಅಂತ. ಅತಿಥಿ ರಾಷ್ಟ್ರಗಳು ಸಹಾಯಕ ಒಂದು ರೀತಿಯ ಉದ್ಯಮಗಳನ್ನು ಶಾಖೆಗಳನ್ನು ಬೇರೆ ಬೇರೆ ಕಡೆ ಹೊಂದಿರ್ತದೆ. ಆದರೆ ಇಲ್ಲಿರುವಂಥವ್ರದ್ದು ಕಂಟ್ರೋಲ್ ಬೇರೆ ದೇಶಗಳಲ್ಲಿ ಇದ್ದರೂ ಕೂಡ ಆ ಒಂದು ಹೆಸರು ಬೇರೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಲಿಕ್ಕೆ, ಆ ಸ್ಥಾನಮಾನ ಗಳಿಸಲಿಕ್ಕೆ, ಇಲ್ಲಿನ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಬೆಳೀಲಿಕ್ಕೂ ಕೂಡ ಈ ಒಂದು ಗ್ಲೋಬಲ್ ಎಂಟರ್ಪ್ರೈಸಸ್ ಸಹಾಯ ಮಾಡುತ್ತೆ ಅಂತ. ದೆನ್ ಸೆಂಟ್ರಲೈಸ್ಡ್ ಕಂಟ್ರೋಲ್. ದೇ ಹ್ಯಾವ್ ದೇರ್ ಹೆಡ್ ಕ್ವಾರ್ಟರ್ಸ್ ಇನ್ ದರ್ ಹೋಮ್ ಕಂಟ್ರಿ ಆ್ಯಂಡ್ ಎಕ್ಸಸೈಸ್ control over all the branches and subsidiaries. How this control is limited the broad policy framework in the parent company. There is a no interference day-to-day operations. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಇದರಲ್ಲಿ ತಮ್ಮ ಕೇಂದ್ರದಲ್ಲಿ ತಮ್ಮ ರಾಷ್ಟ್ರಗಳಲ್ಲಿ ಈ ಒಂದು ಕೇಂದ್ರ ಸ್ಥಾನವನ್ನು ಆಯಾ ಕಂಪನಿಗಳು ಹೊಂದಿರುವಂಥದ್ದು ಅಂತ. ಹಾಗೆ ಸಹಾಯಕ ಉದ್ಯಮಗಳನ್ನು ಇಂಡಸ್ಟ್ರಿಗಳು ಯಾವ ವ್ಯವಹಾರವನ್ನು ನಿಯಂತ್ರಿಸ್ತಾ ಇರ್ತವೆ ಅಂತ. ಆದರೆ ಈ ಒಂದು ನಿಯಂತ್ರಣ ಕೆಲವೊಂದು ರೀತಿಯ ಒಂದು ವಿಸ್ತಾರವಾದ ಒಂದು ಚೌಕಟ್ಟಿನ ಅಂತ ಅದರಲ್ಲಿ ಮಾತ್ರ ನಿಯಂತ್ರಣ ಮಾಡುತ್ತೆ ಹೊರತು ಪ್ರತಿದಿನದ ಆಕ್ಟಿವಿಟೀಸಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಣವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಇಲ್ಲಿ ಕೇವಲ ಆಯಾ ಹೋಮ್ ಕಂಟ್ರಿಗಳಲ್ಲಿ ಏನೇನು ಡಿಸಿಷನ್ಸ್ಗಳಿರ್ತವೋ ಡೇ ಟು ಡೇಸ್ನ ಅವುಗಳ ಆಯಾ ಕಂಪನಿಗಳು ನಿಭಾಯಿಸುವಂಥದ್ದು. ಕೆಲವೊಂದಿಷ್ಟು ಚೌಕಟ್ಟಿನ ಆಧಾರದಲ್ಲಿರುವಂತಹ ಕಂಟ್ರೋಲ್ಗಳನ್ನು ಮಾತ್ರ ಏನು ಮಾಡುವಂಥದ್ದು ಪೇರೆಂಟ್ ಕಂಪನಿಗಳು ನಿಭಾಯಿಸುವಂಥದ್ದು, ನಿಯಂತ್ರಣವನ್ನು ಮಾಡುವಂಥದ್ದು ಅಂತ. ಸೊ ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ಅ ಗ್ಲೋಬಲ್ ಎಂಟರ್ಪ್ರೈಸಸ್: ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್, ಫಾರಿನ್ collaboration, advanced technology, product innovation, marketing strategies, expansions of a market territory, centralized control. I hope today class you will understand. If you like this video, please like and share, subscribe. Thank you for watching.